ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಯಾರಿಂದಲೂ ಏನು ಬಯಸಬಾರದು. ಒಮ್ಮೆ ಆರವ್ ಎಂಬ ಯುವಕನಿದ್ದ. ಅವನು ಸದಾ ಇತರರಿಂದ ಪ್ರೀತಿ, ಗೌರವ ಮತ್ತು ಕಾಳಜಿಯ ನಿರೀಕ್ಷೆಯಲ್ಲಿದ್ದ. ಯಾವಾಗ ಯಾರಾದರೂ ಅವನ ನಿರೀಕ್ಷೆ ಪೂರೈಸದಾಗ ಅವನು ಬೇಸರಗೊಂಡು ಜೀವನವೇ ಅನ್ಯಾಯ ಎಂದು ಭಾವಿಸುತ್ತಿದ್ದ. ಒಂದು ದಿನ ಅವನು ಹಳ್ಳಿಯ ಪರ್ವತದ ತುದಿಗೆ ಹತ್ತಿದ. ಅಲ್ಲಿ ಒಬ್ಬ ವೃದ್ಧ ಮುನಿಯನ್ನು ಭೇಟಿಯಾದ. ಆರವ್ ತನ್ನ ನೋವನ್ನು ಹಂಚಿಕೊಂಡ. ಮುನಿ ನಗುತ್ತಾ ಹೇಳಿದರು, ಮಗನೇ, ಜನರಿಂದ ಬಯಸುವವರೆಗೆ ನೀನು ಅವರ ಕೈಯಲ್ಲಿ ಬಂದಿಯಾಗಿರುವೆ. ನಿಜವಾದ ಸ್ವಾತಂತ್ರ್ಯ ಎಂದರೆ ಯಾರಿಂದಲೂ ಏನನ್ನೂ ನಿರೀಕ್ಷಿಸದಿರುವುದು. ಆ ಮಾತು ಆರವ್ನ ಮನಸ್ಸಿನಲ್ಲಿ ಮಿಂಚಿನಂತೆ ಹೊಡೆದಿತು. ಅವನು ಕೆಳಗೆ ಇಳಿದು ತನ್ನ ಬದುಕು ಬದಲಾಯಿಸಿದ. ಪ್ರತಿಯೊಬ್ಬನನ್ನು ಧನ್ಯತೆಯಿಂದ ನೋಡಿದ. ದಿನಗಳು ಕಳೆಯುತ್ತಿದ್ದಂತೆ ಅವನು ಅಚ್ಚರಿಯಾದ ಶಾಂತಿಯನ್ನು ಅನುಭವಿಸಿದ. ಅವನು ಅರಿತುಕೊಂಡ, ಸಂತೋಷ ಎಂದರೆ ಪಡೆಯುವುದು ಅಲ್ಲ, ಬಿಡುವುದು. ಆ ದಿನದಿಂದ ಆರವ್ನ ನಗು ನಿಜವಾದದ್ದು, ಅವನ ಹೃದಯ ಹಗುರವಾದದ್ದು. ಏಕೆಂದರೆ ಅವನು ಕಲಿತನು, ಜೀವನದಲ್ಲಿ ಖುಷಿಯಾಗಿರಬೇಕೆಂದರೆ ಯಾರಿಂದಲೂ ಏನನ್ನೂ ಬಯಸಬಾರದು.